ವೆಲ್ಕಮ್ ಟು ನಮ್ಮ ಕರ್ಜೆ. ಸ್ನೇಹಿತರೆ, ಇವತ್ತಿನ ನನ್ನ ಪಯಣ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಹಳುವಳ್ಳಿ ಗ್ರಾಮದಲ್ಲಿ ಬರುವಂತಹ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಲಡ್ಕದಡಿಗೆ. 1961ರಲ್ಲಿ ಪ್ರಾರಂಭವಾದ ಶಾಲೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಿಸಿ ಎಲ್ಲರನ್ನೂ ಉನ್ನತ ಸ್ಥಾನಕ್ಕೇರಿಸಿದ ಕೀರ್ತಿ ಈ ನಮ್ಮ ಹೆಮ್ಮೆಯ ಶಾಲೆಗಿದೆ. ಅದೆಷ್ಟೋ ಶಿಕ್ಷಕರು ಶಿಕ್ಷಣದ ಮಹತ್ವವನ್ನು ತಿದ್ದಿ ತೀಡಿದ ದಿನಗಳಿವೆ. ಸುಮಾರು 65 ವರ್ಷಗಳಿಂದ ಶಿಕ್ಷಣವನ್ನು ನೀಡುತ್ತಿರುವ ಶಾಲೆ 2017-18ನೇ ವರ್ಷದಲ್ಲಿ ಮಕ್ಕಳ ಸಂಖ್ಯೆ ಸತತ 11ಕ್ಕೆ ಕುಸಿದು ಇನ್ನೇನು ಶಾಲೆ ಮುಚ್ಚುವ ಹಂತಕ್ಕೆ ಬಂದಾಗ ಆಗ ತಾನೇ ಶಾಲೆಗೆ ಬಂದಂತಹ ಮುಖ್ಯ ಉಪಾಧ್ಯಾಯರಾದಂತಹ ರವಿ ಸರ್ ಬೈಕಾಡಿ ಹಾಗೂ ಹಳೆ ವಿದ್ಯಾರ್ಥಿಗಳು ಊರ ಪರ ಊರ ವಿದ್ಯಾಭಿಮಾನಿಗಳ ಶ್ರಮದಿಂದ ಇವತ್ತು ಈ ಶಾಲೆಯಲ್ಲಿ 135ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಸರ್ಕಾರಿ ಶಾಲೆಯಾದರೂ ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂಥ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಟ್ಟಂತಹ ಪರಿಶ್ರಮ ಶಾಲಾ ಹಳೆ ವಿದ್ಯಾರ್ಥಿಗಳು, ಪೋಷಕರು ಹಾಗೆ ನಮ್ಮ ಹೆಮ್ಮೆಯ ರವಿ ಸರ್ ಅವರಿಗೆ ತಲುಪುತ್ತದೆ. ಶಾಲಾ ವಾಹನ, ಸ್ಮಾರ್ಟ್ ಕ್ಲಾಸ್, ಆಂಗ್ಲ ಶಿಕ್ಷಣ ಹೀಗೆ ಹಲವಾರು ಸೌಲಭ್ಯಗಳ ಜೊತೆಗೆ ನಮ್ಮ ಸರ್ಕಾರಿ ಶಾಲೆ 2025-26 ವರ್ಷದಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳ ನಿರೀಕ್ಷೆಯಲ್ಲಿದೆ. ಶಾಲೆಯ ಕುರಿತು ಮುಖ್ಯೋಪಾಧ್ಯಾಯರಾದಂತಹ ರವಿ ಸರ್ ಅವರ ಮಾತುಗಳನ್ನು ನೀವೇ ಕೇಳಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಲಡ್ಕ ನೂಜಿ ಹಳುವಳ್ಳಿ ಅಂಚೆ ಬ್ರಹ್ಮಾವರ ವಲಯ 1961ರಲ್ಲಿ ನೂಜಿ ಶ್ರೀ ಗೋಪಾಲಕೃಷ್ಣ ಮಠದ ಅಂಗಳದಲ್ಲಿ ಕೃಷ್ಣ ಭಟ್ರ ಮನೆಯಲ್ಲಿ ಪ್ರಾರಂಭವಾದಂಥ ನಮ್ಮ ಸರ್ಕಾರಿ ಸಂಸ್ಥೆ ಇವತ್ತು ತನ್ನ 64ನೇ ಸಂವತ್ಸರದಲ್ಲಿದೆ. ಈ ಸಂಸ್ಥೆ ಭಾಳಷ್ಟು ಏಳು ಬೀಳುಗಳನ್ನು ಕಂಡಂಥದ್ದು. 2 ಕೊಠಡಿಯಲ್ಲಿ ಸುಮಾರು 61-62 ವರ್ಷಗಳ ಕಾಲ ಸಂಸ್ಥೆ ನಡೆಸ್ಕೊಂಡು ಬಂದಂಥದ್ದು. ಆನಂತರ 2018-19ರಲ್ಲಿ ಮಕ್ಕಳ ಸಂಖ್ಯೆ ತೀರಾ ಕ್ಷೀಣಿಸಿ ಮುಚ್ಚುವ ಸ್ಥಿತಿಗೆ ಬಂದಾಗ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಈ ಶಾಲೆಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಶಾಲಾಭಿವೃದ್ಧಿಗೆ ಚಾಲನೆ ನೀಡಿದರು. ಅದಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳು, ದಾನಿಗಳು, ಪೋಷಕರು, ಶಿಕ್ಷಕ ವೃಂದ ಎಲ್ಲರೂ ಕೂಡ ಸಹಕಾರವನ್ನು ನೀಡಿ ಇವತ್ತು 2024-25ನೇ ಸಾಲಿನಲ್ಲಿ ಶಾಲೆಯ ಇತಿಹಾಸದಲ್ಲಿ ಅತಿ ಹೆಚ್ಚು ದಾಖಲಾತಿಯನ್ನು ಹೊಂದಿದ ಒಂದು ಶಾಲೆಯಾಗಿ ಸುಮಾರು 45 ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ದಾಖಲಾತಿ ಹೊಂದಿದ್ದಾರೆ. ಒಟ್ಟು 2024-25ನೇ ಸಾಲಿನಲ್ಲಿ 113 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿದ್ದಾರೆ. ನಮ್ಮಲ್ಲಿ 1ರಿಂದ 5ನೇ ತರಗತಿವರೆಗೆ ಸರ್ಕಾರಿ ಶಿಕ್ಷಣ ಜೊತೆಗೆ LKG, UKG, ಕನ್ನಡ, ಆಂಗ್ಲ ಮಾಧ್ಯಮವನ್ನು ಕೂಡ ನಾವು ಮಕ್ಕಳಿಗೆ ಬೋಧನೆ ಮಾಡ್ತೇವೆ. ಜೊತೆಗೆ ಸಹಪಠ್ಯ ಚಟುವಟಿಕೆಗಳನ್ನು ವರ್ಷಕ್ಕೊಮ್ಮೆ ಮಕ್ಕಳಿಗೆ ಪ್ರವಾಸ ಹಾಗೆ ವಾರ್ಷಿಕೋತ್ಸವವನ್ನು ಆಚರಿಸಿ ಮಕ್ಕಳ ಬಹುಮುಖ ಪ್ರತಿಭೆಯನ್ನು ಹೊರತರಲಿಕ್ಕೆ ನಾವು ಶಾಲೆಯನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಒಂದು ಉತ್ತಮವಾದ ನುರಿತ ಶಿಕ್ಷಕರ ತಂಡ ಎಲ್ಲರೂ ಕೂಡ ಕ್ವಾಲಿಫೈಡ್ ಇದ್ದಾರೆ. ಎಕ್ಸ್ಪೀರಿಯನ್ಸ್ಡ್ ಶಿಕ್ಷಕರ ತಂಡ ಇದೆ. ಜೊತೆಗೆ ಬೇರೆ ಬೇರೆ ಸಹಪಠ್ಯ ಚಟುವಟಿಕೆಗಳನ್ನು ಯಕ್ಷಗಾನ, ಯೋಗ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಸ್ಮಾರ್ಟ್ ಕ್ಲಾಸ್ ಇದೆ. 2 ಶಾಲಾ ವಾಹನ ಹಳೆ ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಹಕಾರದಿಂದ ಮಕ್ಕಳ ಸೇವೆಗೆ ಒದಗಿಸಿಕೊಂಡಿದ್ದೇವೆ. ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ಮುಂದಿನ ವರ್ಷದಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕು. ಜೊತೆಗೆ ಈ ವರ್ಷ 5ನೇ ತರಗತಿಯಲ್ಲಿ 10 ವಿದ್ಯಾರ್ಥಿಗಳಿದ್ದಾರೆ. ಮುಂದಿನ ವರ್ಷ 6-7 ತರಗತಿ ಅಂದರೆ ಶಾಲೆಯನ್ನು ಉನ್ನತೀಕರಿಸಬೇಕು ಅನ್ನೋ ಒಂದು ಯೋಚನೆ ಕೂಡ ನಮ್ಮದ್ದು, ಜೊತೆಗೆ ಶಾಲೆಯ ಹಳೆ ವಿದ್ಯಾರ್ಥಿಗಳದ್ದು ಕೂಡ ಇದೆ. ಈ ಶಾಲೆಯ ಶಾಲಾಭಿವೃದ್ಧಿಗೆ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಶಾಲೆಯ STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಪೋಷಕರು ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಪೋಷಕರ ಬೆಂಬಲವೇ ಈ ಶಾಲೆ ಈ ಪರಿಯಾಗಿ ಬೆಳಲಿಕ್ಕೂ ಕೂಡ ಒಂದು ಅವಕಾಶವಾಗಿದೆ. ನಮ್ಮ ಶಾಲೆಗೆ ಸುಮಾರು 8ರಿಂದ 10 ಕಿಲೋಮೀಟರ್ ವ್ಯಾಪ್ತಿಯಿಂದ ನಮ್ಮ ಶಾಲೆಗೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಶಾಲೆಯಿಂದ ವಾಹನದ ವ್ಯವಸ್ಥೆಯನ್ನು ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಮಾಡಲಾಗಿದೆ. ಈ ಶಾಲೆ ಇನ್ನಷ್ಟು ಬೆಳಿಬೇಕು. ಮುಂದಿನ ವರ್ಷದ ದಾಖಲಾತಿ ಈಗಾಗಲೇ ಪ್ರಾರಂಭ ಆಗಿದೆ. ಈಗಾಗಲೇ ಸುಮಾರು ವಿದ್ಯಾರ್ಥಿಗಳು ದಾಖಲಾತಿಯನ್ನು ಹೊಂದಿದ್ದಾರೆ. ಮುಂದಿನ ವರ್ಷಕ್ಕೆ ಇನ್ನಷ್ಟು ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಡ್ಬೇಕು. ಶಾಲೆಯಿಂದ ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು. ಶಾಲೆ ದಾಖಲಾದ ಮಕ್ಕಳಿಗೆ ಒಂದು ಉತ್ತಮವಾದ ಶೈಕ್ಷಣಿಕ ವ್ಯವಸ್ಥೆ, ಮಕ್ಕಳಲ್ಲಿ ಸೃಜನಾತ್ಮಕವಾಗಿ ಬೆಳೆಸುವಂಥ ಒಂದು ಪ್ರಯತ್ನ, ಜೊತೆಗೆ ಶಾಲೆಗೆ ಬರುವಂಥ ಮಕ್ಕಳಿಗೆ ಎಲ್ಲ ಏನೇನು ಸೌಲಭ್ಯಗಳು ಬೇಕು, ಮೂಲಭೂತ ಸೌಲಭ್ಯಗಳ ಜೊತೆಗೆ ಅವರಿಗೆ ಸಹಪಠ್ಯಕ್ಕೆ ಏನೆಲ್ಲ ಸೌಲಭ್ಯಗಳು ಬೇಕು ಅವುಗಳೆಲ್ಲ ಒದಗಿಸುವಂಥ ಪ್ರಯತ್ನವನ್ನು ನಾವು ಶಾಲೆಯಿಂದ ಹಳೆ ವಿದ್ಯಾರ್ಥಿಗಳು, ಪೋಷಕರು ಮತ್ತು ದಾನಿಗಳ ಸಹಕಾರದಿಂದ, ಗ್ರಾಮಸ್ಥರ ಸಹಕಾರದಿಂದ ಮಾಡ್ತಿದ್ದೇವೆ. ಈ ಶಾಲೆ ಇನ್ನಷ್ಟು ಬೆಳಿಬೇಕು, ಅಭಿವೃದ್ಧಿ ಆಗಬೇಕು.
ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಒಂದು ಗುರುತಿಸಿಕೊಂಡ ಸಂಸ್ಥೆಯಾಗಿದೆ. ಒಂದು ಬಹಳಷ್ಟು ಗ್ರಾಮೀಣ ಪ್ರದೇಶದಲ್ಲಿರುವ ಶಾಲೆ ಆದರೂ ಕೂಡ ಇಡೀ ನಮ್ಮ ಉಡುಪಿ ಜಿಲ್ಲೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿಯಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರುವಂಥ ಸಂಸ್ಥೆಯಾಗಿ ಬೆಳೆದಿದೆ ಅನ್ನೋದು ನಮ್ಮ ಹೆಮ್ಮೆ. ಇದಕ್ಕೆ ಎಲ್ಲರ ಸಹಕಾರ ಇದೆ. ಆ ಎಲ್ಲರಿಗೂ ಕೂಡ ನಾನು ಮುಖ್ಯೋಪಾಧ್ಯಾಯ ನೆಲೆಯಲ್ಲಿ ಎಲ್ಲರಿಗೂ ಋಣಿಯಾಗಿದ್ದೇನೆ. ಜೊತೆಗೆ ನಮ್ಮೊಟ್ಟಿಗೆ ಒಂದು ನುರಿತ ಶಿಕ್ಷಕರ ವೃಂದ, ಜೊತೆಗೆ ಶಾಲಾ ಸಿಬ್ಬಂದಿಯರು, ಅಡಿಗೆಯವರು, ಹಾಗೆ ವಾಹನ ಚಾಲಕರು, ಸಹಾಯಕರು ಎಲ್ಲ ಇದ್ದಾರೆ. ಅವರೆಲ್ಲರ ಸಹಕಾರದಿಂದ ಈ ಶಾಲೆಯನ್ನು ಬೆಳೆಸಲಿಕ್ಕೆ, ಉಳಿಸ್ಕೊಂಡು ಹೋಗಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಇದಿಷ್ಟು ನಮ್ಮ ರವಿ ಸರ್ ಅವರ ಮಾತುಗಳು. ನೀವೇನೇ ಹೇಳಿ, ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಲಡ್ಕ ಯಾವ ಆಂಗ್ಲ ಮಾಧ್ಯಮಕ್ಕೂ ಕಮ್ಮಿ ಇಲ್ಲ. ಈ ಶಾಲೆ ಇನ್ನಷ್ಟು ಬೆಳೆಯಲಿ ಅನ್ನೋದು ನನ್ನ ಆಸೆ.